ಬಿಜೆಪಿ ಪಕ್ಷದಿಂದ ಸತೀಶ್ ಕಡತನಮಲೆ ಉಚ್ಚಾಟನೆಗೆ ಕಾಂಗ್ರೆಸ್ ಮುಖಂಡರ ಒತ್ತಾಯ. ಪ್ರತ್ಯೇಕ ಪತ್ರಿಕಾಗೋಷ್ಠಿ ಮೂಲಕ ಪಕ್ಷದ ಮುಖಂಡರ ಆಗ್ರಹ. ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದ ಕಾರಣಕ್ಕಾಗಿ ನಗರದ ಮಲ್ಲೇಶ್ವರಂನಲ್ಲಿರೋ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿರೋ ಆರೋಪದ ಹಿನ್ನೆಲೆಯಲ್ಲಿ ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಅವರನ್ನ ಬಿಜೆಪಿ ಪಕ್ಷದಿಂದ ಕೂಡಲೇ ಉಚ್ಚಾಟಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತ್ಯೇಕ ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಕಾಂಗ್ರೆಸ್ ಮುಖಂಡ ಶ್ರೀ ಕೇಶವ ರಾಜಣ್ಣರವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬಮೂಲ್ ಮಾಜಿ ನಿರ್ದೇಶಕ ಕೇಶವ ಮೂರ್ತಿಯವರು ಮಾತನಾಡಿ, ಸಂವಿಧಾನಾತ್ಮಕ ಕಾನೂನಿನ ಅರಿವಿದ್ದು ಕೂಡ ಕಾನೂನನ್ನ ಗಾಳಿಗೆ ತೂರಿ ಸರ್ಕಾರಿ ಕಚೇರಿಗೆ ನುಗ್ಗಿ ಉದ್ಯೋಗಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಯತ್ನ ನಡೆಸಿರೋ ಸತೀಶ್ ಕಡತನಮಲೆ ಅವರ ನಡೆ ಅಕ್ಷಮ್ಯವಾದುದು. ಅವರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳೋ ಬಿಜೆಪಿ ತನ್ನದೇ ಪಕ್ಷದ ಮುಖಂಡನೊಬ್ಬ ಸರ್ಕಾರಿ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿರುವುದು ತಿಳಿದಿದ್ದರೂ ಸಹ ಮೌನ ವಹಿಸಿರುವುದು ಶೋಚನೀಯ ಸಂಗತಿ. ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಮುಖಂಡರಿಗೆ ನಿಜವಾದ ನೈತಿಕತೆಯೇ ಇದ್ದರೆ ಕೂಡಲೇ ಸತೀಶ್ ಕಡತನಮಲೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಪಕ್ಷದಿಂದ ಉಚ್ಚಾಟಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕೂಡ ಹಾಜರಾಗಿದ್ದರು. ನಮ್ಮ ಪಾರ್ಟಿಯವರು ಎಲ್ಲ ವಿಚಾರಗಳನ್ನು ಕೂಡ ಇವರನ್ನ ಗಮನಿಸ್ಕೋಬೇಕು. ಎಲ್ಲಿ ಎಲೆಕ್ಷನ್ ಆಗತ್ತೆ ಅಲ್ಲಿ ಯಾವ್ದು ಮುಂಚೆ ಮಾರ್ಕ್ ಹಾಕ್ತಿದ್ರು, ಕುಂಭ ಇಕ್ತಿದ್ರು, ಸ್ಟಿಕ್ಕರ್ ಇಕ್ತಿದ್ರು. ಈ ಹೊಸಾದ ಇವ್ರು ಕಲಿಸಿದ್ದಾರೆ, ನೋಟ್ ಇಟ್ಬಿಟ್ರೆ ಆಗಿದ್ದಾಗಲೇ ಏನಾಗುತ್ತೆ ಅಂತ. ಆಯ್ತಾ? ಅಂದ್ರೆ ಈ ದೇಶವನ್ನ ನೋಟಿನಲ್ಲಿ ಓಟನ್ನ ಪಡೆಯುವಂತದನ್ನ ಮಾಡಿರ್ತಕ್ಕಂಥದ್ದು ಏಕೈಕ ಪಾರ್ಟಿ ಅಂತ ಹೇಳಿದ್ರೆ ಇದು ಬಿಜೆಪಿ. ಬಿಜೆಪಿಯಿಂದ ಹಣದ ಹೊಳೆ ಹರಿತಾ ಇದೆ. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾರು ಈ ರೀತಿ ಅಕ್ರಮಗಳನ್ನು ಮಾಡ್ತಾರೆ ಅವರಿಗೆ ನಿಮ್ಮ ಪಾರ್ಟಿ ಟಿಕೆಟ್ ಅನ್ನ ಕೊಡಬೇಡ್ರಿ. ಅಷ್ಟಾದ್ರೂ ಮಾಡಿ. ಈಗ ಏನ್ ಮಾಡಿದ್ದಾರೆ, ನಿಮ್ಮ ಪಾರ್ಟಿ ಕೆಟ್ಟ ಹೆಸರು ತಂದಿದ್ದಾರೆ. ಯಾರು ಬಿಜೆಪಿ ಕೆಟ್ಟ ಹೆಸರು ಅವ್ರನ್ನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮ ಮಾಡಿ ಅಂತ ಹೇಳ್ತೀರಾ? ಸಂವಿಧಾನವನ್ನು ಸುಟ್ಟಾಕ್ತೀರಾ? ಸಂವಿಧಾನದ ಬಗ್ಗೆ ನೀವೇ ಮಾತಾಡ್ತೀರಾ, ಹೆಣ್ಮಕ್ಳ ಬಗ್ಗೆ ನೀವೇ ಮಾತಾಡ್ತೀರಾ. ಹೆಣ್ಮಕ್ಳು ಬಿಲ್ ಕೊಡ್ಲಿಲ್ಲ ಅಂತ ಹೇಳಿ, ಬಿಲ್ ಪಾಸ್ ಮಾಡಲಿಲ್ಲ ಅಂತ ಗಲಾಟೆ ಮಾಡ್ತೀರಿ ಪಾರ್ಲಿಮೆಂಟ್ ಅಲ್ಲಿ. ನಿನ್ನೆ ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಮಾಡಿದ್ದಾರೆ ಅವರು. ಆಫೀಸ್ ನುಗ್ಗಿ ಗಲಾಟೆ ಮಾಡ್ತಾರೆ ಒಂದು ತೀರ್ಪಿನ ವಿರುದ್ಧ. ಇದನ್ನ ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಆಗತ್ತೆ. ಈ 22 ನೋಟಿಂದು ಮುಂದಿನ ದಿನಗಳಲ್ಲಿ ಬರ್ತಾರೆ. ಮ್ಯಾಟ್ರು ನಿಮ್ಗೆ ಎವಿಡೆನ್ಸ್ ವಿತ್ ಆನ್ ರೆಕಾರ್ಡ್ ಓನ್ಲಿ. ರೆಕಾರ್ಡ್ ಏನು ಅನ್ನೋದು ಜಡ್ಜ್ಮೆಂಟ್ ಪಾಸ್ ಆಗಿದೆ. ಈಗ ನೆಕ್ಸ್ಟ್ ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ನೀವು ಆದೇಶವನ್ನ ನೀವು ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ನಡೆಸಿ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ದಿಸ್ ಇಸ್ ಓನ್ಲಿ ಇದು ಏನೋ ಕೆಯಾಸ್. ನೀವೊಂದು ಮಾತು ಕೇಳಿದ್ರಿ, ಸರ್ಕಾರಿ ಕಚೇರಿಗೆ ಒಂದು ಹೋಗಿ ದಾಂಧಲೆ ಮಾಡಿ ಹಲ್ಲೆ ಮಾಡಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲಿ ಯಾರೂ ಅಷ್ಟೇ ಅವ್ರು ನಾವು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ರು, ನಾವು ಪ್ರಭಾವಿಗಳು ಅಂತ. ಪ್ರಭಾವಿಗಳು ಯಾರೂ ಇಲ್ಲ ಇಲ್ಲಿ. ನಮ್ಗೆ ಏನಾರ ಇದ್ರೆ ಕಾಂಗ್ರೆಸ್ ಪಾರ್ಟಿ ಒಂದು ಪ್ರಭಾವಿ. ನಮಗೆ ನಮ್ಮ ನಾಯಕರಾದ ಕೇಶವರಾಜರ ಮಾತ್ರ ನಮ್ಮಲ್ಲಿ ಉತ್ಸಾಹ ಇರೋದು. ಯಾರೇ ಕಷ್ಟ ಆಗಲಿ ಸುಖ ಆಗಲಿ ಬಂದರೂ ಸ್ಪಂದಿಸ್ತಾರೆ. ಅವ್ರ ಥರ ನಾವು ದಾಂಧಲೆ ಮಾಡಿ ಯಾರಿಗೆ ಆಗಲಿ ಭಯ ಅಂತ ಕಾರ್ಯಕ್ರಮಗಳು ಯಾವುದು ಮಾಡ್ತಾ ಇಲ್ಲ. ನಾವಲ್ಲಿ ಯಾರಿಗೂ ಇಲ್ಲಿ ಭಯ ಬೀಳೋಂಥ ಅವಶ್ಯಕತೆ ನಾವಿಲ್ಲ. ನಾವು ಕೇಳ್ತಿರೋ ಒಂದೇ ಕ್ವಶನ್, ನೀವು ಒಬ್ಬ ನಿರ್ದೇಶಕರಾಗಿ ಅನರ್ಹವನ್ನು ಗೊತ್ತಾದ ಮೇಲೂ ನೀವು ಕಾನೂನು ಮೂಲಕ ಹೋರಾಟ ಮಾಡಬೇಕಾಗಿತ್ತು. ಏಕೆ ಆಫೀಸಲ್ಲಿ ಹೋಗಿ ದಾಂಧಲೆ ಮಾಡೋಂಥ ಅವಶ್ಯಕತೆ ನಿಮ್ಗೆ ಇರಲಿಲ್ಲ. ಯಾರು ನಿಮ್ಗೆ ಕೊಟ್ಟಿದ್ದಾರೆ ರೈಟ್ಸ್ನ? ನಿಮ್ಮಿಂದ ಯಾರನ್ನ ಪ್ರಭಾವಿಗಳಿದ್ದಾರಾ? ಯಾರನ್ನ ಇದ್ದಾರೆ? ಬೇಕಾದ್ರೆ ಒಂದು ಮತ್ತೆ ಮುಂದೆ ಬಂದು ಮೀಡಿಯಾ ಮುಂದೆ ಹೇಳಿ ಅವರು ಯಾರು ಪ್ರಭಾವಿಗಳಿದ್ದಾರೆ, ನಿಮ್ಗೆ ಯಾರು ಹೊಡೆಯಕ್ಕೆ ಹೇಳಿದ್ರು, ಯಾರು ರೈಟ್ಸ್ ಕೊಟ್ಟಿದ್ದಾರೆ ನಿಮಗೆಲ್ಲ ಅಂತ.